Hi viewers, welcome to Baswa ITM Manvi. So ಇವತ್ತಿನ ಕ್ಲಾಸ್ ನಂಬರ್ 6 ಅಲ್ಲಿ ನಾವು ಲೆಡ್ಜಸ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ಮಾಡಿಫಿಕೇಶನ್ ಮಾಡೋದು ಮತ್ತೆ ಡಿಲೀಟ್ ಯಾವ ರೀತಿ ಮಾಡಬೇಕು ಅನ್ನೋದು ನೋಡೋಣ. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಜಸ್ಟ್ ಥಿಯರಿಟಿಕಲಿ ನಾವು ನೋಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪ್ರಾಕ್ಟಿಕಲ್ ನೋಡೋಣ. ಓಕೆ ವಿವರ್ಸ್, ಸೊ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಮಿಸ್ಟರ್ ರಾಜೇಶ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 2 lakh rupees ಅಂತಿದೆ ಅಲ್ವಾ. ಸೊ ಲೆಡ್ಜರ್ ನೇಮ್ ಬಂದ್ಬಿಟ್ಟು ಮಿಸ್ಟರ್ ರಾಜೇಶ್ ಅಂತ ಹೇಳ್ಬಿಟ್ಟು ಇಲ್ಲ ಮೆನ್ಷನ್ ಮಾಡಿದ್ದೀನಿ. ಲೆಡ್ಜರ್ ನೇಮ್ ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಗ್ರೂಪು ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ. ಓಕೆ, ಅದೇ ರೀತಿಯಾಗಿ ಮಿಸ್ ರಮ್ಯಾ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 5 lakh rupees ಅಂತಿದೆ ಅಲ್ವಾ. ಸೊ ಮಿಸ್ ರಮ್ಯಾನ್ ಅವ್ರ ಲೆಡ್ಜರ್ ನೇಮ್ ಅಂತೇಳಿ ನಾವು ಮೆನ್ಷನ್ ಮಾಡಬೇಕಾಗ್ತದ. ಕ್ಯಾಪಿಟಲ್ ಅಕೌಂಟ್ ಬಂದ್ಬಿಟ್ಟು ಗ್ರೂಪಲ್ಲಿ ನಾವು ತೊಗೊಳ್ಬೇಕಾಗ್ತದ. ಸೊ ಇದಲ್ಲದೆ ನಾವು ಕಂಪ್ನಿ ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಏನಂತ ತೊಗೊಳ್ಬೋದು, ನೇಮ್ಸ್ ಅಂತ ನಾವು ತೊಗೊಳ್ಬೋದು, ಇವ್ರ ಹೆಸರಲ್ಲೇ ನಾವು ತೊಗೊಳ್ಬೋದು, ಅಥವಾ ಕಂಪ್ನಿ ನೇಮ್ ಅಂತೇಳಿ ನಾವು ತೊಗೊಳ್ಬೋದು, ಇಂಡಸ್ಟ್ರಿಯಲ್ ನೇಮ್ಸನ್ನು ತೊಗೊಳ್ಬೋದು, ಪ್ರೈವೇಟ್ ಲಿಮಿಟೆಡ್ ನೇಮ್ಸನ್ನು ತೊಗೊಳ್ಬೋದು. ಓಕೆ ವರ್ಸ್, ಸೊ ಇದು ನಾವು ನೋಡೋದಾದರೆ ನೆಕ್ಸ್ಟ್ ಒಂದು ಸ್ಲೈಡ್ ನೋಡೋದಾದರೆ ಮಿಸ್ಟರ್ ಸುರೇಶ್ ಆ್ಯಂಡ್ ಮಿಸ್ಟರ್ ಗಣೇಶ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 5 lakh rupees. ಸೊ ಇವ್ರೇನು ಮಾಡ್ತಿದ್ರೆ ಒಂದು ಅಂಗಡಿಗೆ ಅಂದರೆ ಒಂದೇ ಬಿಸ್ನೆಸ್ಗೆ ಇವ್ರೇನು ಮಾಡ್ತಿದ್ರೆ ಇಬ್ಬರನ್ನವರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ. ಇಬ್ಬರು ಸೇರಿ ಎಷ್ಟು ಮಾಡ್ತಿದ್ರೆ 5 lakh rupees ಅನ್ನೋದು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ. ಸೊ ಲೆಡ್ಜರ್ಸ್ ನೇಮ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದು ಮತ್ತು ಗ್ರೂಪ್ ಏನೇನು ತೊಗೊಳ್ಬೇಕು ಅನ್ನೋದು ಪ್ರಾಕ್ಟಿಕಲ್ ಸಮೇತ ನೋಡೋಣ. ಓಕೆ ವರ್ಸ್, ಈಗ ನಾವು ಟ್ಯಾಲಿ ಅನ್ನೋ ಸಾಫ್ಟ್ವೇರ್ನ ಓಪನ್ ಮಾಡೋಣ. ಓಕೆ ವರ್ಸ್, ಸೊ ಈ ಟ್ಯಾಲಿ ಅನ್ನೋ ಸಾಫ್ಟ್ವೇರ್ ಓಪನ್ ಮಾಡಿದೀವಿ. ಈಗ ಆಲ್ಟ್ F3 ಅನ್ನೋದು ಮಾಡಬೇಕಾಗ್ತದೆ. ನಾವು ಏನು ಕಂಪ್ನಿ ಕ್ರಿಯೇಟ್ ಮಾಡಬೇಕಾದ್ರೆ ಆಲ್ಟ್ F3 ಮಾಡಿ ಕ್ರಿಯೇಟ್ ಕಂಪ್ನಿ ಅಂತ ಮಾಡ್ಕೊಳ್ಳಿ. ಸೊ ಈಗ ನಾನು ಏನು ಮಾಡ್ತಾ ಇದ್ದೀನಿ, ಮಿಸ್ಟರ್ ರಾಜೇಶ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 2 lakh rupees. ಸೊ ಇವ್ರ ಹೆಸರಲ್ಲಿ ನಾನು ಕಂಪ್ನಿಯಾಗಿ ನಾನು ಕ್ರಿಯೇಟ್ ಮಾಡ್ತೀನಿ, ಮಿಸ್ಟರ್ ರಾಜೇಶ್. ಸೊ ಯಾಕೆ ಇದು ಡಬಲ್ ಎಸ್ ಅಂತ ಕೊಟ್ಟು ನಾನು ಮೆನ್ಷನ್ ಮಾಡ್ತಿದ್ದೀನಪ್ಪ ಅಂದರೆ, ಸೊ ಇದು ಪ್ರೀವಿಯಸ್ಸಲ್ಲಿ ನಾನು ಕೆಲವೊಂದು ರಾಜೇಶ್ ಅಂತೇಳಿ ಟೈಪ್ ಮಾಡಿದ್ದಿಲ್ಲ, ಹಾಗಾಗಿ ನಾನು ಡಬಲ್ ಎಸ್ ಅನ್ನೋದು ಕೊಟ್ಟಿಲ್ಲ. ಹಾಗಾಗಿ ಇಲ್ಲಿ ಡಬಲ್ ಎಸ್ ಅಂತ ಕೊಟ್ಟಾಗ ಸ್ವಲ್ಪ ಡಿಫ್ರೆಂಟ್ ನೇಮ್ ಇದ್ದಾಗ ಮಾತ್ರ ಅದು ತೊಗೊಳುತ್ತೆ. ಹಾಗಾಗಿ ನಾನು ಈ ರೀತಿಯಿಂದ ಕೊಡ್ತಾ ಇದ್ದೀನಿ. ಓಕೆ, ಇದು ಅಡ್ರೆಸ್ ಬಂದ್ಬಿಟ್ಟು ಬಸವ ITI ಅಂತೇಳಿ ಕೊಡ್ತಾ ಇದ್ದೀನಿ, ಬಸವ ITI ಮಾನ್ವಿ. ಸೊ ಇದು ಇಂಡಿಯಾ ಅಂತೇಳಿ ನಾನು ತೊಗೊಳ್ತಾ ಇದ್ದೀನಿ, ಕರ್ನಾಟಕ ಅಂತ ತೊಗೊಳ್ಬೇಕು. ಸೊ ನಾನು ಇವೆಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ನಿಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಇದು ಯಾವುದು ಕೊಡಲಾರ್ದು ನಾನು ಡೈರೆಕ್ಟಾಗಿ ನಾನು ಕಂಟ್ರೋಲ್ A ಅಂತ ಕೀಬೋರ್ಡಲ್ಲಿ ಪ್ರೆಸ್ ಮಾಡ್ತೀನಿ, ಅದು ಆಟೋಮೆಟಿಕ್ಕಾಗಿ ಸೇವ್ ಅನ್ನೋದು ಆಗ್ತದೆ. ಕೇರ್ಸ್, ಸೊ ಮಿಸ್ಟರ್ ರಾಜೇಶ್ ಅಂತೇಳಿ ಕಂಪ್ನಿ ಕ್ರಿಯೇಟ್ ಆಗಿದೆ. ಇಲ್ಲಿ ಬೋಲ್ಡ್ ಕಾಣ್ತಾ ಇಲ್ವಾ, ಇದು ರಾಜೇಶ್ ಅನ್ನೋದು ಈಗ ಪ್ರೆಸೆಂಟಲ್ಲಿ ಇದ್ದೀವಿ ಅಂತ ಅರ್ಥ. ಸೊ ಈಗ ಎಸ್ಕೇಪ್ ಮಾಡ್ಕೊಳ್ಳಿ, ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಈಗ ಡೈರೆಕ್ಟಾಗಿ ನಾವೇನು ಮಾಡಬೇಕಾಗಿದೆ, ಈಗ ರಾಜೇಶ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 2 lakh ಅನ್ನೋದು ನಾವು ಕ್ಯಾಪಿಟಲ್ ಅಕೌಂಟ್ ಆಗಿ ನಾವು ತೊಗೊಳ್ಬೇಕಾಗ್ತದೆ. ನೋಡಿ ವರ್ಸ್, ಅಕೌಂಟ್ಸ್ ಇನ್ಫೋ ಅಂತ ಬನ್ನಿ. ಈಗ ಲೆಡ್ಜಸ್ ಅಂತ ತೊಗೊಳ್ಳಿ, ಕ್ರಿಯೇಟ್ ಸಿಂಗಲ್ ಲೆಡ್ಜಸ್ ಅಂತ ತೊಗೊಳ್ಳಿ. ಓಕೆ, ಮಿಸ್ಟರ್ ರಾಜೇಶ್. ಸೊ ಕ್ಯಾಪಿಟಲ್ ಅಕೌಂಟ್ ಅಲ್ವಾ, CA ಅಂತ ಟೈಪ್ ಮಾಡಿದ್ರೆ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಲಿಸ್ಟ್ ಆಫ್ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ಲಿಸ್ಟ್ ಆಫ್ ಗ್ರೂಪ್ಸ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಚೆಕ್ ಮಾಡ್ಬೋದು, ಪ್ರತಿಯೊಂದನ್ನು ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಈ ಲಿಸ್ಟಲ್ಲಿ ನಮಗೆ ಏನು ಬೇಕಾಗಿದ್ದ ಶಾರ್ಟ್ಕಟ್ ಕೀಯಲ್ಲಿ ಟೈಪ್ ಮಾಡಿದ್ರೆ ಸಾಕು. CA ಕ್ಯಾಪಿಟಲ್ ಅಕೌಂಟ್ ಬರಬೇಕಾದ್ರೆ CA ಅಂತ ಟೈಪ್ ಮಾಡಿ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಬರಬೇಕಾದ್ರೆ INDR ಅಂತ ಟೈಪ್ ಮಾಡಿ. ಸೊ ಈ ರೀತಿ ಟೈಪ್ ಮಾಡಿದ್ರೆ ನಮಗೆ ಬೇಗ ನಿಮಗೆ ಸಿಗುತ್ತೆ. ಕೇರ್ಸ್, ಸೊ ನಿಮಗೆ ಅಡ್ರೆಸ್ ಗೊತ್ತಿದ್ರೆ ನಿಮಗೆ ಅಂಗಡಿ ಶಾಪ್ ಹೆಸರು, ಅಡ್ರೆಸ್, ಮೇಲಿಂಗ್ ಅಡ್ರೆಸ್ ಹಾಕ್ಬೋದು. ಸೊ ಎಕ್ಸೆಪ್ಟ್ ಎಸ್ ಆರ್ ನೋ ಅಂತೇಳಿ ಮಾಡ್ಕೊಳ್ಬೋದು. ಓಕೆ ವರ್ಸ್, ಸೊ ಈ ರೀತಿಯಿಂದ ಸಿಂಗಲ್ ಎಡ್ಜಸ್ಸಲ್ಲಿ ನಾವು ಎಂಟ್ರಿ ಮಾಡ್ಬೋದು. ಮಲ್ಟಿಪಲ್ ಎಡ್ಜಸ್ಸಲ್ಲಿ ಯಾವ ರೀತಿ ಎಂಟ್ರಿ ಮಾಡಬೇಕಪ್ಪ ಅಂತಂದ್ರೆ, ಈಗ ಸೊ ಇಲ್ಲಿ ನೋಡ್ತಾ ಇರ್ಬೋದು ಮಿಸ್ಟರ್ ಸುರೇಶ್ ಆ್ಯಂಡ್ ಮಿಸ್ಟರ್ ಗಣೇಶ್ ಇಬ್ಬರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮಲ್ಟಿಪಲ್ ಲೆಡ್ಜಸ್ ಯಾವ ರೀತಿ ಎಂಟ್ರಿ ಮಾಡ್ಬೇಕಂತ ನೋಡೋಣ. ಯಾರು ಇದ್ದಾರೆ, ಮಿಸ್ಟರ್ ಸುರೇಶ್ ಆ್ಯಂಡ್ ಗಣೇಶ್. ಸೊ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ, ಕ್ರಿಯೇಟ್ ಮಲ್ಟಿಪಲ್ ಲೆಡ್ಜಸ್. ಸೊ ಈ ಥರ ತೊಗೊಳ್ಳಿ, ಆಲ್ ಐಟಮ್ಸ್ ಅಂತ ತೊಗೊಳ್ಬೇಕಾಗುತ್ತೆ. ಮಿಸ್ಟರ್ ಸುರೇಶ್ ಏನು ಕ್ಯಾಪಿಟಲ್ ಅಕೌಂಟ್ ತೊಗೊಳ್ಬೇಕಾಗ್ತದೆ ಅಂಡರ್ ಗ್ರೂಪು. ಸೊ ಎಂಟರ್, ನೆಕ್ಸ್ಟು ಮತ್ತೆ ಮಿಸ್ಟರ್ ಗಣೇಶ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಈ ರೀತಿ ನಾವು ಮಲ್ಟಿಪಲ್ ಲೆಡ್ಜಸ್ ಅಲ್ಲಿ ನಾವು ಎಟ್ ಎ ಟೈಮ್ ಅಂದರೆ ನಂಬರ್ ಆಫ್ ಗ್ರೂಪ್ಸ್ ಇದ್ದಾಗ, ನಂಬರ್ ಆಫ್ ಲೆಡ್ಜಸ್ ನೇಮ್ ಇದ್ದಾಗ, ಸೊ ಈ ರೀತಿಯಿಂದ ಮಲ್ಟಿಪಲ್ ಲೆಡ್ಜಸ್ ಅಲ್ಲಿ ನಾವು ಎಟ್ ಎ ಟೈಮ್ ನಾವು ಸೇವ್ ಅನ್ನೋದು ಮಾಡ್ಬೋದು. ಓಕೆ, ಎಕ್ಸೆಪ್ಟ್ SR ಈ ರೀತಿಯಿಂದ ಮಾಡ್ಬೋದು. ನಮಗೆ ಸಿಂಗಲ್ ಎಡ್ಜಸ್ ಮತ್ತೆ ಮಲ್ಟಿಪಲ್ ಎಡ್ಜಸ್ ಡಿಫ್ರೆನ್ಸ್ ಏನಂಬುದು ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿರ್ತೀನಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು
ಸೊ ಇಲ್ಲಿ ನೋಡ್ತಾ ಇರ್ಬೋದು ಲೆಡ್ಜರ್ಸ್ ನೇಮ್ ಅಂತಿದೆ, ಇಲ್ಲಿ ಗ್ರೂಪ್ ಅಂತಿದೆ. ನಾನು ಇಲ್ಲಿ ಮ್ಯಾನ್ಯುವಲ್ ಆಗಿ ಸೊ ಜಸ್ಟ್ ಥಿಯರಿಟಿಕಲ್ ಎಕ್ಸ್ಪ್ಲೇನ್ ಮಾಡಿದಾಗ ನಿಮಗೆ ಈ ಥರ ನಿಮಗೆ ಶೋ ಮಾಡಿದ್ದೀನಿ ಲಾಸ್ಟ್ ಟೈಮ್ ಕ್ಲಾಸಲ್ಲಿ. ಇದನ್ನ ಟ್ಯಾಲಿಯಲ್ಲಿ ಲೆಡ್ಜರ್ಸ್ ನೇಮ್ ಮತ್ತು ಗ್ರೂಪ್ ಏನು ತೊಗೊಳ್ಬೇಕು ಅನ್ನೋದು ನೋಡೋಣ. ಸೊ ಲೆಡ್ಜರ್ಸ್ ನೇಮ್ ಸಂಬಂಧಪಟ್ಟಿದ್ದು ಫರ್ನಿಚರ್ ಪರ್ಚೇಸ್ಡು, ಕಂಪ್ಯೂಟರ್ ಪರ್ಚೇಸ್ಡು, ಲ್ಯಾಂಡ್ ಪರ್ಚೇಸ್ಡು. ಇದು ಏನಪ್ಪ ಅಂತಂದರೆ ಆಫೀಸ್ ಸಂಬಂಧಪಟ್ಟಿದ್ದು ನಾವು ಪರ್ಚೇಸ್ ಅನ್ನೋದು ಮಾಡ್ತಾ ಇದ್ದೀವಿ. ಇವೇನಪ್ಪ ಅಂದರೆ ಫಿಕ್ಸ್ಡ್ ಅಸೆಂಟ್ ಅಂತೇಳಿ ಬರ್ತವೆ. ಏನು ಫಿಕ್ಸ್ಡ್ ಅಸೆಟ್ಸ್ ಅಂತೇಳಿ ನಾವು ತೊಗೊಳ್ಬೇಕಾಗಿತ್ತು ಗ್ರೂಪಲ್ಲಿ. ಸೊ ಹೇಗೆ ತೊಗೊಳ್ಳೋ ನೋಡೋಣ ಪ್ರಾಕ್ಟಿಕಲಲ್ಲಿ. ಸೊ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಸೊ ಲೆಡ್ಜಸ್ ಅಂತ ಹೇಳಿದ್ದೀನಿ, ಸಿಂಗಲ್ ಲೆಡ್ಜಸ್ ಏನದು. ಸೊ ಮಲ್ಟಿಪಲ್ ಲೆಡ್ಜಸ್ನು ಮಾಡ್ಬೋದು, ಸಿಂಗಲ್ ಲೆಡ್ಜಸ್ನು ಮಾಡ್ಬೋದು. ಓಕೆ, ಫರ್ನಿಚರ್ ಪರ್ಚೇಸ್ಡ್, ಫಿಕ್ಸ್ಡ್ ಅಸೆಟ್. ಸೊ ಎಕ್ಸೆಪ್ಟ್ ಎಸ್ ಆರ್ ನೋ ಅಂತೇಳಿ ಸೇವ್ ಅಂತ ಕೊಡಿ. ನೆಕ್ಸ್ಟು ಕಂಪ್ಯೂಟರ್ ಪರ್ಚೇಸ್ಡ್, ಫಿಕ್ಸ್ಡ್ ಅಸೆಟ್, ಎಕ್ಸೆಪ್ಟ್ ಎಸ್ ಆರ್ ನೋ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಂಡ್ ಪರ್ಚೇಸ್ಡ್, ಫಿಕ್ಸ್ಡ್ ಅಸೆಟ್, ಎಕ್ಸೆಪ್ಟ್ ಎಸ್ ಆರ್ ನೋ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೇಜಸ್ ಪೇಡ್ ಅಂತಿದಿಲ್ಲ, ಕೂಲಿ ಎಕ್ಸ್ಪೆನ್ಸಸ್ ಅಂತ ನೋಡಿ, ಆಮೇಲೆ ಎಕ್ಸ್ಪೆನ್ಸಸ್ ಅಂತಿದಿಲ್ವಾ. ಸೊ ಅವತ್ತಿನ ದಿನ ಅವತ್ತೇ ಆನ್ ಟೈಮಲ್ಲೇ ಪೇಮೆಂಟ್ ಆಗೋದಕ್ಕೆ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಅಮಾಲಿ ಅಂತಂತ ಬಂದ್ಬಿಟ್ಟು ಸೊ ಏನಾದರೂ ನಮಗೆ ಪ್ರಾಡಕ್ಟ್ ಅನ್ನೋದು ಯಾವುದೋ ಒಂದು ಬಸ್ ಸ್ಟ್ಯಾಂಡ್ಲಿಂದ ನಮ್ಮ ಅಂಗಡಿ ತಲುಪಿಸಿಕೊಟ್ಟಾಗ ನಾವು ಅವರಿಗೆ ಒಂದು ರೂಪದಲ್ಲಿ ಕೊಡ್ತೀವಿ, 100 ರೂಪೀಸ್ ಇಲ್ಲ 200 ರೂಪೀಸ್ ರೂಪದಲ್ಲಿ ನಾವು ಹಮಾಲಿ ಚಾರ್ಜ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಪೇಮೆಂಟ್ ಅನ್ನು ಮಾಡ್ತೀವಿ. ಹಾಗಾಗಿ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ನಾವು ಮಾಡಬೇಕಾಗ್ತದೆ. ಕೂಲಿ ಆಗಲಿ, ಕೂಲಿ ಎಕ್ಸ್ಪೆನ್ಸ್ ಅವತ್ತಿಂದ ಅವತ್ತೇ ಪೇಮೆಂಟ್ ಆಗೋದಕ್ಕೆ ಕೂಲಿ ಎಕ್ಸ್ಪೆನ್ಸಸ್ ಹೇಳಿ ನಾವು ಕರಿತೀವಿ. ಅದು ಗ್ರೂಪ್ ಏನು ತೊಗೊಳ್ಬೇಕಾಗ್ತದೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ತೊಗೊಳ್ಬೇಕಾಗ್ತದೆ. ನೆಕ್ಸ್ಟ್ ವೇಜಸ್ ಪೇಡ್, ವೇತನ ಪೇಡ್, ಅವತ್ತಿಂದ ಅವತ್ತೇ ನಾವು ಪೇಮೆಂಟ್ ಅನ್ನು ಮಾಡಬೇಕಾಗಿತ್ತು ಅಂದ್ರೆಗಿನ ಅವತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತೇಳಿ ನಾವು ಗ್ರೂಪಲ್ಲಿ ತೊಗೊಳ್ಬೇಕಾಗ್ತದೆ. ಸೊ ನೋಡಿ ವ್ಯೂವರ್ಸ್, ಈಗ ನಾನು ಏನು ಮಾಡ್ತೀನಿ, ಎಸ್ಕೇಪ್ ಅನ್ನೋದು ಮಾಡ್ತೀನಿ, ಎಸ್ಕೇಪ್ ಮಾಡ್ಕೊತೀನಿ, ಎಲ್ಲಿ ಹೋಗ್ತೀನಿ, ಅಕೌಂಟ್ಸ್ ಇನ್ಫೋ, ಮತ್ತೆ ಅಲ್ಲೇ ಹೋಗ್ತೀನಿ, ಲೆಡ್ಜಸ್ ಅಂತ ತೊಗೊಳ್ತೀನಿ, ಕ್ರಿಯೇಟ್ ಮಲ್ಟಿಪಲ್ ಲೆಡ್ಜಸ್ ತೊಗೊಳ್ತೀನಿ. ಸೊ ಆಲ್ ಐಟಮ್ಸ್ ಅಂತ ತೊಗೊಳ್ತಾ ಇದ್ದೀನಿ. ಈಗ ನೋಡ್ಬೋದು ನೀವು ವೇಜಸ್ ಪೇಡ್ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಹಂಗಾಗಿ ಈ ರೀತಿಯಿಂದ ಮಲ್ಟಿಪಲ್ ಲೆಡ್ಜಸ್ ಮತ್ತು ಸಿಂಗಲ್ ಲೆಡ್ಜಸ್ ಅಲ್ಲಿ ನಾನು ಎಂಟ್ರಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ವೇಜಸ್ ಪೇಡ್ಗೆ ಏನು ಬರುತ್ತೆ ನೋಡಿ, ಇಲ್ಲಿ ನಿಮಗೆ ದಿನನಿತ್ಯದ ಕೂಲಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ನಾವು ಇಲ್ಲಿ ತೊಗೊಳ್ಬೇಕಾಗ್ತದೆ. ಡಿ ಎ ಅಂತ ಟೈಪ್ ಮಾಡಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಬಂತು ನೋಡಿ ಇಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಕೂಲಿ ಎಕ್ಸ್ಪೆನ್ಸಸ್. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟು ಅಮಾಲಿ ಎಕ್ಸ್ಪೆನ್ಸಸ್, ಏನು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ನಾವು ತೊಗೊಳ್ಬೇಕಾಗ್ತದೆ ಗ್ರೂಪಲ್ಲಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ರೆಂಟ್ ಪೇಯ್ಡ್, ಪವರ್ ಬಿಲ್ ಪೇಯ್ಡ್, ನೆಟ್ ಬಿಲ್ ಪೇಯ್ಡ್ ಅಂತಿದಲ್ವಾ, ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಹಂಗಾಗಿ ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು, ಟ್ಯಾಲಿಯಲ್ಲಿ ಇಲ್ಲೇ ಡೈರೆಕ್ಟಾಗಿ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ರೆಂಟ್ ಪೇಯ್ಡ್ ಏನು ಬರುತ್ತೆ, ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಈ ಥರ ಡೈರೆಕ್ಟಾಗಿ ನಾವು ತೊಗೊಳ್ಬೋದು ಮಲ್ಟಿಪಲ್ ಲೆಡ್ಜಸ್ ಅಲ್ಲಿ. ಓಕೆ ವ್ಯೂವರ್ಸ್, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪವರ್ ಬಿಲ್ ಪೇಯ್ಡ್, ಪವರ್ ಬಿಲ್ ಪೇಯ್ಡ್, ಇದೇನಾಗ್ತದೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ತೊಗೊಳ್ಬೇಕಾಗ್ತದೆ. ಏನು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ನೆಟ್ ಬಿಲ್ ಪೇಯ್ಡ್. ಯಾಕೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ತೊಗೊಳ್ಬೇಕು ಅಂತಂದರೆ ಇದು ಮಂತ್ಲಿ ಪೇಮೆಂಟ್ ಆಗುವಂಥದ್ದು. ರೆಂಟ್ ಅನ್ನೋದು ಮಂತ್ಲಿ ಬರುತ್ತೆ, ಪೇಮೆಂಟ್ ಅನ್ನೋದು ಮಾಡ್ತೀವಿ. ಪವರ್ ಬಿಲ್ ಅನ್ನೋದು ಮಂತ್ಲಿ ನಾವು ಬಿಲ್ ಅನ್ನೋದು ಪೇಮೆಂಟ್ ಮಾಡ್ತೀವಿ. ನೆಟ್ ಬಿಲ್ ಅನ್ನೋದು ಅದನ್ನು ಪ್ಯಾಕೇಜ್ ಪ್ರಕಾರ ಮಂತ್ಲಿ ಅನ್ನೋದು ಪೇಮೆಂಟ್ ಮಾಡ್ತೀವಿ. ಸೊ ಹಂಗಾಗಿ ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು ಗ್ರೂಪ್ ಅನ್ನೋದು ತೊಗೊಳ್ಬೇಕಾಗ್ತದೆ. ಓಕೆ ವ್ಯೂವರ್ಸ್, ಸೊ ಈ ರೀತಿಯಿಂದ ಎಂಟ್ರಿ ಮಾಡಿ ನಾವು ಎಕ್ಸೆಪ್ಟ್ ಎಸ್ ಆರ್ ನೋ ಅಂತ ಹೇಳ್ಬಿಟ್ಟು ಮಲ್ಟಿಪಲ್ ಲೆಡ್ಜಸ್ ಅಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ನಿಮಗೆ ಐಡಿಯಾ ಬಂದಿರುತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ. ಸೊ ಓಕೆ ವ್ಯೂವರ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ಲೆಡ್ಜಸ್ ನೇಮ್ ಮತ್ತು ಗ್ರೂಪ್ ಅಂತಿದೆ ನೋಡಿ ವ್ಯೂವರ್ಸ್. ಇಲ್ಲೇನಿದೆ ನೋಡಿ, ಲೆಡ್ಜಸ್ ನೇಮ್ ಅಂತಿದೆ ಅಲ್ವಾ. ಸೊ ಫ್ಯಾಕ್ಟ್ರಿ ಇಂಟ್ರೆಸ್ಟ್ ರಿಸೀವ್ ಅಂದರೆ ಇಲ್ಲಿ ರಿಸೀವ್ ಅನ್ನೋದು ಆಗ್ತಾ ಇದೆ. ಅಲ್ಲಿ ಎಕ್ಸ್ಪೆನ್ಸಸ್ ನಾವು ಮಾಡಿದೀವಿ, ಇಲ್ಲಿ ಇನ್ಕಮ್ ಅನ್ನೋದು ಆಗ್ತಾ ಇದೆ ನೋಡಿ. ಫ್ಯಾಕ್ಟ್ರಿ ಇಂಟ್ರೆಸ್ಟ್ ರಿಸೀವ್ಡ್ ಅಂತೇಳಿ ನಾವು ಲೆಡ್ಜಸ್ನ ಕ್ರಿಯೇಟ್ ಮಾಡಬೇಕು. ಅದನ್ನು ನಾನು ಮಲ್ಟಿಪಲ್ ಲೆಡ್ಜಸ್ ಅಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ ಐಟಮ್ಸ್ ಅಂತ ತೊಗೊಳ್ಳೋಣ. ಏನಿದೆ ಫ್ಯಾಕ್ಟ್ರಿ ಇಂಟ್ರೆಸ್ಟ್ ರಿಸೀವ್ಡ್. ಓಕೆ, ಫ್ಯಾಕ್ಟ್ರಿ ಇಂಟ್ರೆಸ್ಟ್ ರಿಸೀವ್ಡ್ ಏನು ಬರುತ್ತೆ ಇದು ನೋಡಿ, ಇಲ್ಲಿ ಡೈರೆಕ್ಟ್ ಇನ್ಕಮ್ ಅಂತ ಬರುತ್ತೆ.
ಸೊ ಯಾವಾಗ ನಮಗೆ ಫ್ಯಾಕ್ಟ್ರಿ ಅಂತೇಳಿ ಮೆನ್ಷನ್ ಆದಾಗ ಆ ಸೆಂಟೆನ್ಸ್ ಪಕ್ಕದಾಗ ಹಿಂದೆ ಫ್ಯಾಕ್ಟ್ರಿ ಅಂತೇಳಿ ಮೆನ್ಷನ್ ಆದಾಗ ನಮಗೆ ಡೈರೆಕ್ಟ್ ಇನ್ಕಮ್ ಅಂತೇಳಿ ನಾವು ಗ್ರೂಪ್ ಅಂತ ಹಾಕ್ಬೇಕಾಗುತ್ತೆ. ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಿದ್ದು ಏನಾದ್ರು ನೇಮ್ ಅನ್ನೋದು ಬಂತು, ಸೊ ಡೈರೆಕ್ಟ್ ಇನ್ಕಮ್ ಅಥವಾ ಎಕ್ಸ್ಪೆನ್ಸ್ ಅಂತ ಹೇಳ್ಬಿಟ್ಟು ನಾವು ಹಾಕ್ಬೇಕಾಗ್ತದ. ಸೊ ಇದೇನಾಗ್ತದ ಡೈರೆಕ್ಟ್ ಇನ್ಕಮ್, ಇನ್ಕಮ್ ಗ್ರೂಪ್ ಏನು ಬಂತು ಇನ್ಕಮ್. ನೆಕ್ಸ್ಟ್ ಬಂದ್ಬಿಟ್ಟು ಕೂಲಿ ಕೂಲಿಯನ್ನು ರಿಸೀವ್ ಮಾಡ್ಕೊಳ್ತಾ ಇದೀವಿ, ಇಲ್ಲಿ ಅಲ್ಲಿ ಎಕ್ಸ್ಪೆನ್ಸಸ್ ಆಗ್ತಾ ಇದ್ದೀವಿ, ಇಲ್ಲಿ ಡೈರೆಕ್ಟ್ ಇನ್ಕಮ್ ಆಗ್ತಾ ಇದೆ. ಏನಾಗ್ತಿದೆ ಡೈರೆಕ್ಟ್ ಇನ್ಕಮ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ವೇಜಸ್ ರಿಸೀವ್ ಮಾಡ್ಕೊಳ್ತಾ ಇದೀವಿ, ಹಂಗಾಗಿ ಇಲ್ಲಿ ಡೈರೆಕ್ಟ್ ಇನ್ಕಮ್ ಅನ್ನೋದು ನಾವು ಮಾಡ್ಕೊಳ್ತಾ ಇದೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫ್ಯಾಕ್ಟ್ರಿ ರೆಂಟ್ ರಿಸೀವ್. ಸೊ ಫ್ಯಾಕ್ಟ್ರಿ ಅಂತೇಳಿ ನಾನು ಹೇಳಿದ್ದೀನಿ, ಫ್ಯಾಕ್ಟ್ರಿ ಅಂತ ಮೆನ್ಷನ್ ಆದಾಗ ನಾವು ಡೈರೆಕ್ಟ್ ಆಗಿ ಇನ್ಕಮ್ ಅಂತ ನಾವು ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ರೆಂಟ್ ರಿಸೀವ್ ಅನ್ನೋದು ಆಗ್ತಾ ಇರೋದ್ರಿಂದ ನಾವು ಡೈರೆಕ್ಟ್ ಇನ್ಕಮ್ ಅಂತೇಳಿ ನಾವು ಮೆನ್ಷನ್ ಮಾಡ್ಬೇಕಾಗ್ತದ. ಸೊ ಫ್ಯಾಕ್ಟ್ರಿ ರೆಂಟ್ ರಿಸೀವ್ ಏನಕ್ಕೆ ಡೈರೆಕ್ಟ್ ಇನ್ಕಮ್. ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ಸಾರಿ, ಎಕ್ಸ್ಕ್ಯೂಸ್ ಕೊಡಿ. ಡೈರೆಕ್ಟ್ ಇನ್ಕಮ್. ನೆಕ್ಸ್ಟ್ ಬಂದ್ಬಿಟ್ಟು ರೆಂಟ್ ರಿಸೀವ್. ಓಕೆ ಏನಿದೆ ರೆಂಟ್ ರಿಸೀವ್ ಅನ್ನೋದು ಆಗ್ತಾ ಇದೆ, ಹಂಗಾಗಿ ಇಲ್ಲಿ ಇಂಡೈರೆಕ್ಟ್ ಇನ್ಕಮ್ ಅಂತ ಹಾಕ್ಬೇಕಾಗ್ತದೆ. ಅಕಸ್ಮಾತ್ ಆಗಿ ಫ್ಯಾಕ್ಟ್ರಿ ರೆಂಟ್ ರಿಸೀವ್ ಅಂತಂದ್ರೆ ಡೈರೆಕ್ಟ್ ಇನ್ಕಮ್ ಅಂತ ಹಾಕ್ಬೇಕಾಗ್ತದ. ಇಲ್ಲಿ ಓನ್ಲಿ ರೆಂಟ್ ರಿಸೀವ್ ಅಂತ ಆಗ್ತಾ ಇದಿಲ್ಲ, ಹಂಗಾಗಿ ಇಂಡೈರೆಕ್ಟ್ ಇನ್ಕಮ್ ಅಂತೇಳಿ ನಾವು ಹಾಕ್ಬೇಕಾಗ್ತದ. ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇಂಟ್ರೆಸ್ಟ್ ರಿಸೀವ್ ಅಂತಿದೆ ನೋಡಿ, ಇಂಟ್ರೆಸ್ಟ್ ರಿಸೀವ್ ಏನಾಗ್ತದೆ ಇಲ್ಲಿ ಇಂಡೈರೆಕ್ಟ್ ಇನ್ಕಮ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಮಿಷನ್ ರಿಸೀವ್. ಸೊ ಇದು ಇಂಡೈರೆಕ್ಟ್ ಇನ್ಕಮ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇಲ್ಲಿ ಬ್ಯಾಂಕ್ ಅಕೌಂಟಿಗೆ ಸಂಬಂಧಪಟ್ಟಿದ್ದು SBI ಬ್ಯಾಂಕು, KB ಯೂನಿಯನ್ ಬ್ಯಾಂಕು, ಈ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕಿಂಗ್ ಸಂಬಂಧಪಟ್ಟಿದ್ದು ಏನಾದರೂ ನೇಮ್ ಅನ್ನೋದು ಬಂತಂದಾಗ ನಾವು ಗ್ರೂಪಲ್ಲಿ ಏನು ತೊಗೊಳ್ಬೇಕಾಗ್ತದ ಬ್ಯಾಂಕ್ ಅಕೌಂಟ್ ಅಂತ ತೊಗೊಳ್ಬೇಕಾಗ್ತದ. ಉದಾಹರಣೆಯಾಗಿ ನಾನು SBI ಬ್ಯಾಂಕ್ ಅಂತ ತೊಗೊಳ್ತಾ ಇದ್ದೀನಿ, ಓನ್ಲಿ ಒನ್ ಅಂತ ಬ್ಯಾಂಕ್ ಅಂತ ತೊಗೊಳ್ತಾ ಇದ್ದೀನಿ, ಇಲ್ಲಿ ಓನ್ಲಿ ಒನ್ ಬ್ಯಾಂಕ್ ಅಂತ ತೊಗೊಳ್ತಾ ಇದ್ದೀನಿ. ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತೇಳಿ BA ಅಂತ ಟೈಪ್ ಮಾಡಿದ್ರೆ ಸಾಕು, ಬ್ಯಾಂಕ್ ಅಕೌಂಟ್ಸ್ ಅಂತೇಳಿ ಬಂತು. ಓಕೆ ಸೊ ಈ ರೀತಿಯಿಂದ ನಾವು ಲೆಡ್ಜಸ್ನ ಕ್ರಿಯೇಟ್ ಮಾಡೋದು ನೋಡಿದೀವಿ. ಈ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನೊಂದು ಲೆಡ್ಜಸ್ ಇದೆ, ಲ್ಯಾಂಡ್ ಪರ್ಚೇಸ್ ಫ್ರಮ್ ರಮೇಶ್, ಲ್ಯಾಂಡ್ ವಾಸ್ ಸೋಲ್ಡ್ ಟು ಗಣೇಶ್ ಅಂತಿದೆ. ಸೊ ಜಸ್ಟ್ ಈಗ ಎಕ್ಸೆಪ್ಟ್ ಆಪ್ಷನ್ ಹತ್ರ ಇದೀವಿ, ಈಗ ನೋ ಅಂತ ಮಾಡಿ ಸೊ ಎಂಟರ್ ಅಂತ ಮಾಡ್ಕೊಂಡು ಹೋಗಿ ಅದೇ ರೀತಿಯಾಗಿ ಲಾಸ್ಟಲ್ಲಿ ನಾವೇನು ಬರ್ತಾ ಇದೀವಪ್ಪ ಅಂತಂದ್ರೆ ಸೊ ಲಾಸ್ಟಲ್ಲಿ ಹೋಗಿ ಲಾಸ್ಟಲ್ಲಿ ಏನಿದೆ ಲ್ಯಾಂಡ್ ಪರ್ಚೇಸ್ ಫ್ರಮ್ ರಮೇಶ್. ಸೊ ರಮೇಶ್ ಅನ್ನೋದಾಗ ಅವ್ರ ಕಡೆಯಿಂದ ಪರ್ಚೇಸ್ ಮಾಡೋ ಟೈಮಲ್ಲಿ ನಾವೇನು ಮಾಡಬೇಕಾಗ್ತದೆ, ಇಲ್ಲಿ ಗ್ರೂಪಲ್ಲಿ ಏನಂತ ಹಾಕ್ಬೇಕಾಗ್ತದೆ ನಾವು ಸೆಂಡ್ರಿ ಕ್ರೆಡಿಟರ್ ಅಂತೇಳಿ ಆಗ್ಬೇಕಾಗ್ತದೆ. ಯಾಕಂದ್ರೆ ಅವ್ರ ಕಡೆಯಿಂದ ನಾವು ಪರ್ಚೇಸ್ ಅನ್ನೋದು ಮಾಡ್ತಾ ಇದೀವಿ ಅಂದ್ರೆ ಉದ್ರಿಯಾಗಿ ತಗೊಳ್ತಾ ಇದೀವ್ರಿಂದ ನಾವು ರಮೇಶ್ ಅನ್ನೋದು ಮೆನ್ಷನ್ ಮಾಡ್ಬೇಕಾಗ್ತದ. ಕ್ಯಾಶ್ ಮುಖಾಂತರ ಪೇಮೆಂಟ್ ಮಾಡ್ತಾ ಇರೋದು ನಾವು ಕ್ಯಾಶ್ ಅನ್ನೋದು ಆಟೋಮೆಟಿಕ್ ಆಗಿ ಈ ಲೆಡ್ಜಸ್ ಅನ್ನೋದೇ ಬರುತ್ತೆ. ಅದು ನೆಕ್ಸ್ಟ್ ಯಾವ ರೀತಿಯಿಂದ ಬರುತ್ತೆ ಎಂಬುದು ನೋಡೋಣ. ಓಕೆ ಜಸ್ಟ್ ರಮೇಶ್ ಅವ್ರ ಹೆಸರಲ್ಲಿ ನಾವು ರಮೇಶ್ ಅವ್ರ ಕಡೆಯಿಂದ ಏನ್ ಮಾಡ್ತಾ ಇದೀವಿ, ಇಲ್ಲಿ ಲ್ಯಾಂಡ್ ಪರ್ಚೇಸ್ ಫ್ರಮ್ ರಮೇಶ್ ಅಂದ್ರೆ ರಮೇಶ್ ಅವ್ರ ಕಡೆಯಿಂದ ಏನು ಲ್ಯಾಂಡ್ ಅನ್ನೋದು ಪರ್ಚೇಸ್ ಮಾಡ್ತಾ ಇದೀವಿ. ಹಂಗಾಗಿ ರಮೇಶ್ ಅವ್ರು ಏನಾಗ್ತಾರೆ ಸೆಂಡ್ರಿ ಕ್ರೆಡಿಟರ್ ಆಗ್ತಾರೆ. ಅವ್ರ ಹೆಸರಲ್ಲಿ ಒಂದು ಲೆಜರ್ ನೇಮ್ ಹಾಕ್ಬೇಕಾಗ್ತದೆ ರಮೇಶ್, ಮತ್ತೆ ಸೆಂಡ್ರಿ ಕ್ರೆಡಿಟರ್ ಅಂತ ಹೇಳಿ ನಾವು ಹಾಕ್ಬೇಕಾಗ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಸೊ ಲ್ಯಾಂಡ್ ವಾಸ್ ಸೋಲ್ಡ್ ಟು ಗಣೇಶ್, ಲ್ಯಾಂಡ್ ಅನ್ನೋದು ಏನ್ ಮಾಡ್ತೀವಿ ಮಿಸ್ಟರ್ ಗಣೇಶನ್ ಅವ್ರಿಗೆ ಸೇಲ್ ಅನ್ನೋದು ಮಾಡ್ತಾ ಇದೀವಿ. ಹಂಗಾಗಿ ಇಲ್ಲಿ ಏನಾಗ್ತದೆ ಸೇಲ್ಗೆ ಗಣೇಶ್ ಅಂತ ನಾವು ಲೆಡ್ಜಸ್ ನೇಮ್ ಅಂತ ತೊಗೊಳ್ಬೇಕಾಗ್ತದ. ಸೆಂಡ್ರಿ ಡೆಟಾರ್ ಏನ್ ತೊಗೊಳ್ಬೇಕಾಗ್ತದ, ಸೆಂಡ್ರಿ ಡೆಟಾರ್ ಅಂತ ತೊಗೊಳ್ಬೇಕಾಗ್ತದ. ಓಕೆ ವ್ಯೂಯರ್ಸ್ ಈ ರೀತಿಯಿಂದ ನಾವು ಲೆಡ್ಜಸ್ ನ ಕ್ರಿಯೇಟ್ ಮಾಡೋದು ಇರುತ್ತೆ. ಓಕೆ ವ್ಯೂಯರ್ಸ್ ನೆಕ್ಸ್ಟ್ ಒಂದು ನೋಡೋದಾದ್ರೆ ಲೆಡ್ಜಸ್ ನೇಮ್ ಮತ್ತೆ ಗ್ರೂಪ್ ಅಂತ ಇದೆಯಲ್ಲ, ಲೆಡ್ಜಸ್ ನೇಮ್ ಬಂದ್ಬಿಟ್ಟು ಪರ್ಚೇಸ್ಗೆ ಪರ್ಚೇಸ್ ಅಕೌಂಟ್ಸ್, ಪರ್ಚೇಸ್ ಆರ್ಡರ್ಸ್ಗೆ ಪರ್ಚೇಸ್ ಅಕೌಂಟ್ಸ್ ಅಂತ ತೊಗೊಳ್ಬೇಕಾಗ್ತದೆ, ಪರ್ಚೇಸ್ ರಿಟರ್ನ್ಸ್ಗೆ ಪರ್ಚೇಸ್ ಅಕೌಂಟ್ಸ್ ಅಂತ ತೊಗೊಳ್ಬೇಕಾಗ್ತದ, ಸೇಲ್ಸ್ ಅಕೌಂಟ್ಗೆ ಸೇಲ್ಸ್ ಅಕೌಂಟ್ ತೊಗೊಳ್ಬೇಕಾಗ್ತದ, ಸೇಲ್ಸ್ ಆರ್ಡರ್ಸ್ಗೆ ಸೇಲ್ಸ್ ಅಕೌಂಟ್ ಅಂತ ತೊಗೊಳ್ಬೇಕಾಗ್ತದ, ಸೇಲ್ಸ್ ರಿಟರ್ನ್ಸ್ಗೆ ಸೇಲ್ಸ್ ಅಕೌಂಟ್ ಅಂತ ತೊಗೊಳ್ಬೇಕಾಗ್ತದ. ಸೊ ಲೆಡ್ಜಸ್ ಅಲ್ಲಿ ನೋಡೋಣ ಯಾವ ರೀತಿ ಮಾಡ್ಬೇಕು ಅನ್ನೋದು. ಪರ್ಚೇಸ್ಗೆ ಪರ್ಚೇಸ್ ಅಕೌಂಟ್ ಅಂತ ಹೇಳಿ ತೊಗೊಳ್ತಾ ಇದೀನಿ. ನೆಕ್ಸ್ಟ್ ಪರ್ಚೇಸ್ ಆರ್ಡರ್ಸ್ಗೆ ಇದು ಪರ್ಚೇಸ್ ಅಕೌಂಟ್ ಅಂತ ಬಿಡುತ್ತೆ, ಈ ರೀತಿ ತಗೊಳ್ಳೋದು. ಪರ್ಚೇಸ್ ರಿಟರ್ನ್ಸ್ಗೆ ಪರ್ಚೇಸ್ ರಿಟರ್ನ್ಸ್ ಇದು ಪರ್ಚೇಸ್ ಅಕೌಂಟ್ಸ್ PU ಅಂತ ಹೊಡೆದ್ರೆ ಸಾಕು, ಆಟೋಮೆಟಿಕ್ ಆಗಿ ಗ್ರೂಪ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಪರ್ಚೇಸ್ ರಿಟರ್ನ್ಸ್
ಸೊ ಪರ್ಚೇಸ್ ಅಕೌಂಟ್. ನೆಕ್ಸ್ಟ್ ಒನ್ ನೋಡೋದಾದ್ರೆ ಸೇಲ್ಸ್ಗೆ ಸೇಲ್ಸ್ ಅಕೌಂಟ್ ಅಂತ ತೊಗೊಳ್ಬೇಕು. ನೆಕ್ಸ್ಟ್ ಒನ್ ಸೇಲ್ಸ್ ಆರ್ಡರ್ಸ್ಗೆ ಸೇಲ್ಸ್ ಅಕೌಂಟ್ ತೊಗೊಳ್ಬೇಕಾಗ್ತದೆ. ನೆಕ್ಸ್ಟ್ ಒನ್ ಸೇಲ್ಸ್ ರಿಟರ್ನ್ಸ್ಗೆ ಸೇಲ್ಸ್ ಅಕೌಂಟ್ ಅಂತ ತೊಗೊಳ್ಬೇಕಾಗ್ತದ, ಸೇಲ್ಸ್ ಅಕೌಂಟ್. ಸೊ ಈ ರೀತಿಯಿಂದ ನಾವು ಲೆಡ್ಜಸ್ನ ನಾವು ಕ್ರಿಯೇಟ್ ಮಾಡ್ಬೋದು. ಓಕೆ ಯೂಸ್. ಸೊ ನೆಕ್ಸ್ಟ್ ಒನ್ ನೋಡೋದಾದ್ರೆ ನೆಕ್ಸ್ಟ್ ಬರುವಂಥ ಕ್ಲಾಸಸ್ಸಲ್ಲಿ ಡಿಪ್ರಿಷಿಯೇಷನ್ ನೋಡಿ ಈಗಲೇ ಕ್ರಿಯೇಟ್ ಮಾಡ್ಬಿಡ್ತೀನಿ. ಡಿಪ್ರಿಷಿಯೇಷನ್ ಅಂತ ಬರೋದಾದ್ರೆ ಡಿಪ್ರಿಷಿಯೇಷನ್ ಅಂತ ತೊಗೊಳ್ಬೇಕಾಗ್ತದ. ಏನು ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ನಾವು ತೊಗೊಳ್ಬೇಕಾಗ್ತದ. ಇನ್ನು ಫೀಚರ್ ಒಳಗಡೆ ಇದು ಡಿಪ್ರಿಷಿಯೇಷನ್ ಯಾವ ರೀತಿಯಿಂದ ಎಂಟ್ರಿ ಮಾಡಬೇಕು ಅನ್ನೋದು ಪ್ರಾಬ್ಲಮ್ ಸಮೇತ ನೆಕ್ಸ್ಟ್ ಬರುವಂಥ ಕ್ಲಾಸಸ್ಸಲ್ಲಿ ನೋಡೋಣ. ಸೊ ಓಕೆ ವ್ಯೂವರ್ಸ್, ಈ ರೀತಿಯಿಂದ ನಾವು ಲೆಡ್ಜಸ್ನ ಕ್ರಿಯೇಟ್ ಮಾಡೋದು ಇವತ್ತಿನ ಕ್ಲಾಸಲ್ಲಿ ನೋಡಿದ್ವಿ. ಸೊ ಹಾಗೆ ಅದೇ ರೀತಿಯಾಗಿ ಇದನ್ನು ಸೇವ್ ಅನ್ನೋದು ಮಾಡ್ತೀನಿ, ಎಕ್ಸೆಪ್ಟ್ ಎಸ್ ಸರ್ ನಾವು ಮಾಡ್ತೀನಿ. ಈಗ ನಾನು ಜಸ್ಟ್ ಕ್ರಿಯೇಟ್ ಮಾಡಿದೆ. ಸೊ ಓಕೆ ವ್ಯೂವರ್ಸ್, ಇದು ಡ್ರಾಯಿಂಗ್ಸ್ ಮತ್ತು ಗೋಡೌನ್ಸ್ ಇದೆಯಲ್ವಾ, ನೆಕ್ಸ್ಟ್ ಬರುವಂಥ ಕ್ಲಾಸಸ್ಸಲ್ಲಿ ನೋಡೋಣ. ಓಕೆ. ಸೊ ಈಗ ನಾವು ಲೆಡ್ಜಸ್ ಓನ್ಲಿ ಕ್ರಿಯೇಟ್ ಮಾಡಿದ್ವಿ, ಆದರೆ ನಾವು ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಬೇಕು ಅನ್ನೋದು ನೋಡೋಣ. ಓಕೆ. ಸೊ ಜಸ್ಟ್ ಕ್ರಿಯೇಟ್ ಮಾಡಿದ್ವಿ. ಸೊ ಮಾಡಿಫಿಕೇಶನ್ ನೋಡೋಣ. ಈಗ ನೋಡಿ ವ್ಯೂವರ್ಸ್, ಸಿಂಗಲ್ ಲೆಡ್ಜಸ್ ಎಸ್ಕೇಪ್ ಅನ್ನೋದು ಬರ್ರಿ, ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಈಗ ಏನು ಮಾಡೋಣ, ಅಕೌಂಟ್ಸ್ ಇನ್ಫೋ ಅಂತ ಹೋಗೋಣ. ಫಸ್ಟ್ ಸ್ಟಾರ್ಟಿಂಗ್ಲಿಂದ ಹೋಗೋಣ. ಅಕೌಂಟ್ಸ್ ಇನ್ಫೋ ಲೆಡ್ಜಸ್. ಸೊ ಕ್ರಿಯೇಟ್ ಮಾಡಿದ್ವಿ. ಸೊ ಸಿಂಗಲ್ ಲೆಡ್ಜಸ್ ಕ್ರಿಯೇಟ್ ಮಾಡ್ಬೋದು ಮತ್ತು ಮಲ್ಟಿಪಲ್ ಲೆಡ್ಜಸ್ಸಲ್ಲಿ ಕ್ರಿಯೇಟ್ ಮಾಡೋದು. ಮಲ್ಟಿಪಲ್ ಲೆಡ್ಜಸ್ ಕ್ರಿಯೇಟ್ ಮಾಡೋದು ಯಾವ ರೀತಿ ಮಾಡ್ಬೇಕನ್ನೋದು ನೋಡಿದ್ವಿ. ಸಿಂಗಲ್ ಲೆಡ್ಜಸ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕನ್ನೋದು ನೋಡಿದ್ವಿ. ಸೊ ಸಿಂಗಲ್ ಲೆಡ್ಜಸ್ ಡಿಸ್ಪ್ಲೇ ಅಂತ ನೋಡಿ, ಡಿಸ್ಪ್ಲೇ ಅಂತಂದ್ರೆ ಜಸ್ಟ್ ಶೋ ಮಾಡ್ತದೆ ಏನೇನು ಲಿಸ್ಟ್ ಇದಾವೆ ಈಚ್ ಒನ್ ಆಗಿ ಸಿಂಗಲ್ ಲೆಡ್ಜಸ್ ಆಗಿ ನಾವು ಚೆಕ್ ಮಾಡಿ ಏನು ಕ್ರಿಯೇಟ್ ಮಾಡಿದೀವಲ್ಲ ನಿಮಗೆ ತೋರಿಸ್ತಾ ಇದೆ ನೋಡಿ ಇಲ್ಲಿ ಸಿಂಗಲ್ ಲೆಡ್ಜಸ್ ಆಗಿ. ಸೊ ಇನ್ನು ರಿಮೈನಿಂಗ್ 6 ಮೋರ್ ಅಂತಿದೆ. ಓಕೆ. ಎಸ್ಕೇಪ್ ಅನ್ನೋದು ಮಾಡ್ಕೊತೀನಿ. ಸೊ ಆಲ್ಟರ್ ಅಂದರೆ ಸಿಂಗಲ್ ಲೆಡ್ಜಸ್ಸಲ್ಲಿ ನಮ್ಗೆ ಯಾವ್ದು ಬೇಕು ಅದನ್ನು ಆಲ್ಟರ್ ಮಾಡ್ಕೊಳ್ಬೋದು. ಅಂತಂದರೆ ನಮಗೆ ಕೂಲಿ ಎಕ್ಸ್ಪೆನ್ಸಸ್, ಫರ್ನಿಚರ್ ಏನೋ ಚೇಂಜ್ ಮಾಡಬೇಕಾಗಿತ್ತು ಅಂದರೆ ಎಡಿಟ್ ಮಾಡಬೇಕಾಗಿತ್ತು ಅಂದ್ರಿಗಿನ ನಾವು ನೋಡ್ಬೋದು. ಸೊ ಉದಾಹರಣೆಯಾಗಿ ನಾನು ಯಾವುದೋ ಒಂದು ಸೊ ನೋಡಿ ಪರ್ಚೇಸ್ ರಿಟರ್ನ್ಸ್ ಅಂತ ಇದೆಯಲ್ಲ ನೋಡಿ ವ್ಯೂವರ್ಸ್, ಇಲ್ಲಿ ನೋಡಿ ಪರ್ಚೇಸ್ ರಿಟರ್ನ್ಸ್ 2 ಟೈಮ್ಸ್ ಆಗಿದೆ. ಇದನ್ನ ನಾನು ಏನು ಮಾಡ್ತಿದ್ದೀನಿ, ಎಂಟರ್ ಅಂತ ಮಾಡ್ತೀನಿ. ಸೊ ಆಲ್ಟ್ ಡಿ ಅಂತ ಮಾಡ್ತೀನಿ. ಏನು ಇದನ್ನು ನಾನು ಡಿಲೀಟ್ ಅನ್ನೋದು ಮಾಡ್ತಾ ಇದ್ದೀನಿ. ಓಕೆ. ಡಿಲೀಟ್ ಅನ್ನೋದು ಮಾಡ್ತಾ ಇದ್ದೀನಿ. ಈಗ ಎಸ್ ಅಂತ ಕೊಡಿ, ಆಟೋಮೆಟಿಕ್ ಆಗಿ ನೋಡಿ ಪರ್ಚೇಸ್ ರಿಟರ್ನ್ಸ್ ಅನ್ನೋದು ಇಲ್ಲಿಂದ ಹೊರಟೋಯ್ತು. ಓಕೆ. ಸೊ ಈಗ ಇನ್ನೊಂದು ಏನು ಮಾಡ್ತಾ ಇದ್ದೀನಿ, ಸೊ ಎಸ್ಕೇಪ್ ಅನ್ನೋದು ಮಾಡ್ಕೊತೀನಿ ನೋಡಿ. ಈಗ ಎಸ್ಕೇಪ್ ಅನ್ನೋದು ಮಾಡೋಣ. ಸೊ ಈಗ ಕ್ರಿಯೇಟ್ ಮಲ್ಟಿಪಲ್ ಲೆಡ್ಜಸ್ಸಲ್ಲಿ ನೋಡ್ಬೋದು. ಸೊ ಈ ರೀತಿಯಿಂದ ಕ್ರಿಯೇಟ್ ಮಾಡ್ಬೋದು ಸಿಂಗಲ್ ಆಗಿ, ಸಾರಿ ಮಲ್ಟಿಪಲ್ ಆಗಿ. ಡಿಸ್ಪ್ಲೇ ಹತ್ತಿರ ಹೋದಾಗ ಡಿಸ್ಪ್ಲೇ ಸಂಬಂಧಪಟ್ಟ ಆಲ್ ಐಟಮ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಗೆ ಏನೇನು ನಾನು ಕ್ರಿಯೇಟ್ ಮಾಡಿದ್ದೀನಿ ಎಲ್ಲ ನಿಮಗೆ ಲೆಡ್ಜಸ್ ಎಲ್ಲ ಸಮೇತ ತೋರಿಸುತ್ತೆ. ಸೊ ಓಕೆ ವ್ಯೂವರ್ಸ್, ಇಲ್ಲಿ ನೋಡಿ ನಾವು ಇಲ್ಲಿ ಕ್ಯಾಶ್ ಅನ್ನೋದು ಕ್ರಿಯೇಟ್ ಮಾಡಿಲ್ಲ, ಕ್ಯಾಶ್ ಇನ್ ಹ್ಯಾಂಡ್ ಅಂತ ತೊಗೊಳಿದೆ ಆಟೋಮೆಟಿಕ್ ಆಗಿ. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಇರ್ತದೆ ನೋಡಿ, ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಇದು ಆಟೋಮೆಟಿಕ್ ಆಗಿ ಬರುತ್ತೆ, ನೀವು ಕ್ರಿಯೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಕ್ಯಾಶ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅನ್ನೋದು ಅವೆರಡು ಲೆಡ್ಜರ್ ನೇಮ್ ಅನ್ನೋದು ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗ್ತವೆ. ಓಕೆ ವ್ಯೂವರ್ಸ್, ಈಗ ನಾನು ಏನು ಮಾಡ್ತೀನಿ, ಜಸ್ಟ್ ಡಿಸ್ಪ್ಲೇ ಹತ್ರ ಇದ್ದೀನಿ. ಡಿಸ್ಪ್ಲೇ ಅಂದರೆ ನೋಡೋದು ಅಷ್ಟೇ ಕೆಲಸ, ಬಟ್ ಬೇರೆ ಯಾವ ರೀತಿಯಿಂದ ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಅದೇ ರೀತಿಯಾಗಿ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ, ಎಸ್ಕೇಪ್ ಆಲ್ಟರ್ ಅನ್ನೋದು ಮಾಡ್ಕೊಳ್ಳಿ. ಸೊ ಆಲ್ಟರ್ ಅಂತ ಎಂಟರ್ ಅಂತ ಕ್ಲಿಕ್ ಮಾಡಿದಾಗ ಆಲ್ ಐಟಮ್ಸ್ ಅಂತ ತೊಗೊಳ್ಳಿ. ಆಲ್ಟರ್ ಅಂದರೆ ಚೇಂಜ್ ಮಾಡೋದು. ಓಕೆ. ಸೊ ಇಲ್ಲಿ ಏನಾಗಿದೆ ನೋಡಿ, ಇದನ್ನು ನಾನು ಜಸ್ಟ್ ಕೂಲಿ ಎಕ್ಸ್ಪೆನ್ಸಸ್ ಅಂತ ಇದೆಯಲ್ವಾ, ಇನ್ನೊಂದು ಬೇರೆ ರೀತಿ ನೋಡ್ತೀನಿ ಲೆಡ್ಜಸ್. ಸೊ ಇದು ಬೇಡ. ಇದು ನೋಡಿ ಫ್ಯಾಕ್ಟ್ರಿ ರೆಂಟ್ ರಿಸೀವ್ ಅಂತಿದೆ, RECI ಅಂತ ಆಗಿದೆ. ಓಕೆ. ನಾವೇನು ಮಾಡಬೇಕಾಗ್ಯದ, ಸ್ಪೆಲ್ಲಿಂಗ್ ಅನ್ನೋದು ಚೇಂಜ್ ಮಾಡಬೇಕಾಗ್ಯದ. ಸ್ಪೆಲ್ಲಿಂಗ್ ಚೇಂಜ್ ಮಾಡಬೇಕಾದ್ರೆ ನಮಗೆ ರೈಟ್ ಆರೋ ಮಾರ್ಕಿ ಅಂತ ತೊಗೊಳ್ಬೇಕು. ರೈಟ್ ಆರೋ ಮಾರ್ಕಿ ಅಂತ ಪ್ರೆಸ್ ಮಾಡಿದಾಗ ನಮಗೆ ರಿಸೀವ್ ಅನ್ನೋದು ಲಾಸ್ಟ್ ಬರುತ್ತೆ. RECE ಅಂತ ಟೈಪ್ ಮಾಡ್ತೀನಿ. ಏನು RECE ಅಂತ ಅಷ್ಟೇ ಟೈಪ್ ಮಾಡ್ತೀನಿ. ಅಥವಾ ಫುಲ್ ನೇಮ್ ಆಗಿ ರಿಸೀವ್ಡ್ ಈ ರೀತಿಯಿಂದನೂ ಮಾಡ್ಬೋದು. ಓಕೆ ವ್ಯೂವರ್ಸ್. ಸೊ ನೆಕ್ಸ್ಟ್ ಒಂದು ನೋಡೋದಾದರೆ ನಾನು ಎಂಟರ್ ಅಂತ ಮಾಡ್ತೀನಿ. ಸೊ ಎಂಟರ್ ಮಾಡ್ಕೊಂಡು ಹೋಗಿ ಸೇವ್ ಅನ್ನೋದು ಆಯಿತು. ಓಕೆ. ಸೊ ಎಸ್ಕೇಪ್ ಅನ್ನೋದು ನೋಡಿ ರೆಂಟ್ ರಿಸೀವ್ಡ್, ಫ್ಯಾಕ್ಟ್ರಿ ರೆಂಟ್ ರಿಸೀವ್ಡ್ ಅಂತ ನೋಡಿ ಚೇಂಜ್ ಆಗಿದೆಯಾ. ಸೊ ನೆಕ್ಸ್ಟ್ ನೋಡೋದಾದರೆ ನಾನು ಏನು ಮಾಡ್ತೀನಿ, ಈಗ ಡಿಲೀಟ್ ಅನ್ನೋದು ಮಾಡಬೇಕಾಗ್ಯದ. ಇದರಲ್ಲಿ ಯಾವುದಾದ್ರೂ ಒಂದು ಡಿಲೀಟ್ ಅನ್ನೋದು ಮಾಡ್ತೀನಿ. ಸೊ ರೆಂಟ್ ಪೇಡ್ ಅನ್ನು ಡಿಲೀಟ್ ಮಾಡ್ತೀನಿ. ಸೊ ಡಿಲೀಟ್ ಮಾಡಬೇಕಾದ್ರೆ ಬ್ಯಾಕ್ ಸ್ಪೇಸ್ ಹೊಡೀರಿ, ಸಾರಿ ಡಿಲೀಟ್ ಕೀ ಪ್ರೆಸ್ ಮಾಡಿ, ಡಿಲೀಟ್ ಕೀ ಓಕೆ. ಎಂಟರ್ ಅನ್ನೋದು ಮಾಡಿ ಆಟೋಮೆಟಿಕ್ ಆಗಿ ಕೆಳಗಿರುವಂಥದ್ದು ನೆಕ್ಸ್ಟ್ ಲೈನ್ಗೆ ಆಟೋಮೆಟಿಕ್ ಆ್ಯಡ್ ಆಗ್ತದೆ, ಅಂದರೆ ಮೇಲೆ ಲೈನ್ಗೆ ಆಟೋಮೆಟಿಕ್ ಆ್ಯಡ್ ಆಗ್ತದೆ. ನೆಕ್ಸ್ಟ್ ಬೇರೆ ಯಾವುದಾದ್ರೂ ಡಿಲೀಟ್ ಮಾಡಬೇಕಾ ನೋಡಿ, ವೇಜಸ್ ಪೇಡ್ ಅಂತಿದೆಯಲ್ವಾ,
ಸೊ ಇದನ್ನು ನಾನು ಏನು ಮಾಡ್ತಿದ್ದೀನಿ, ಡಿಲೀಟ್ ಕೀನ ಪ್ರೆಸ್ ಮಾಡ್ತೀನಿ. ಸೊ ಹೋಗ್ತಾ ಇದೆಯಲ್ವಾ ಈ ಥರ. ಓಕೆ, ಎಂಟರ್ ಅಂತ ಮಾಡಿ ಆಟೋಮೆಟಿಕ್ ಆಗಿ 29 ಅಕೌಂಟ್ಗೆ ಎಡ್ಜಸ್ ನೇಮ್ ಅನ್ನೋದು ನಿಮಗೆ ಶೋ ಮಾಡ್ತಿದೆ. ಓಕೆ ವ್ಯೂವರ್ಸ್, ಸೊ ಎಸ್ ಅಂತ ಮಾಡ್ಕೊಳ್ಳಿ, ಇದು ಸೇವ್ ಅನ್ನೋದು ಆಗುತ್ತೆ. ಸೊ ಓಕೆ ವ್ಯೂವರ್ಸ್, ಇವತ್ತಿನ ಕ್ಲಾಸಲ್ಲಿ ನೀವೇನು ತಿಳ್ಕೊಂಡಿದ್ದೀರಿ, ಕ್ರಿಯೇಟ್ ಮಾಡೋದು, ಎಡ್ಜಸ್ ಮಾಡಿಫಿಕೇಶನ್ ಮಾಡೋದು ಮತ್ತು ಡಿಲೀಟ್ ಮಾಡಬೇಕನ್ನೋದು ಇವತ್ತಿನ ಕ್ಲಾಸ್ ನಂಬರ್ 6 ನೋಡಿದಿರಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಬಸವ ITI ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸೊ ನಾವು ಮಾಡುವಂಥ ವಿಡಿಯೋಗಳು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತಾನೆ ಇರ್ತವೆ. ಸೊ ನೋಟಿಫಿಕೇಶನ್ ಬರಬೇಕಪ್ಪ ಅಂತಂದರೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆ ವ್ಯೂವರ್ಸ್, ಥ್ಯಾಂಕ್ ಯು ಸೋ ಮಚ್.